9 ಗಂಟೆಯ ಮತ್ತೊಂದು ಪ್ರಮುಖವಾದಂತಹ ಸುದ್ದಿ. ವಿಜಯಪುರದಲ್ಲಿ ಪಾಲಿಕೆಯೇ ನಿರ್ಮಿಸಿದ ಮರಣ ಕೂಪದ ಸುದ್ದಿ. ಪುಟಾಣಿ ಮಕ್ಕಳನ್ನ ಬಲಿ ಪಡಿತಾ ಇರುವಂತಹ ಸಾವಿನ ಕೂಪ ಇದು. 3 ಮಕ್ಕಳ ಬಲಿ ಪಡೆದ ಸಾವಿನ ಕೂಪ ಹೇಗಿದೆ ಗೊತ್ತಾ? ಇಲ್ಲಿ ಒಳಗೆ ಮಕ್ಕಳು ಎಂಟ್ರಿ ಕೊಟ್ರೆ ಸಾವು ಖಚಿತ. ಸಾವಿನ ಕೂಪ ಕಂಡು ಬೆಚ್ಚಿ ಬಿದ್ದಿದ್ದಾರೆ ಗುಮ್ಮಟ ನಗರಿಯ ಜನ. ಸಾವಿನ ಕೂಪವಾಗಿದೆ ಚರಂಡಿ ನೀರು ಸಂಸ್ಕರಣಾ ಘಟಕ. ಈ ಸಂಸ್ಕರಣಾ ಘಟಕ ಕಂಡು ಈಗ ಜನ ಬೆಚ್ಚಿ ಬಿದ್ದಿದ್ದಾರೆ. ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ 3 ಪುಟಾಣಿ ಮಕ್ಕಳು ಬಲಿಯಾಗಿದ್ದಾರೆ. ಸಂಸ್ಕರಣಾ ಘಟಕದ ಸುತ್ತ ಕಾಂಪೌಂಡ್ ಅನ್ನ ನಿರ್ಮಿಸದೆ ನಿರ್ಲಕ್ಷ್ಯ ತೋರಿಸಲಾಗಿದೆ. ಚರಂಡಿ ನೀರು ಸಂಸ್ಕರಣಾ ಘಟಕದಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸಿದೆ. ಸಂಸ್ಕರಣಾ ಘಟಕದ ಸುತ್ತ ಕಾಂಪೌಂಡ್ ಅನ್ನ ನಿರ್ಮಿಸಬೇಕು, ಆದರೆ ನಿರ್ಮಿಸದೆ ನಿರ್ಲಕ್ಷ್ಯ ವಹಿಸಿದೆ. ಹೀಗಾಗಿ 3 ಮಕ್ಕಳು ಬಲಿಯಾಗಿದ್ದಾರೆ. ಸಾವಿನ ಕೂಪವಾಗಿ ಕಂಡು ಬರ್ತಾ ಇದೆ ಈ ಚರಂಡಿ ನೀರು ಸಂಸ್ಕರಣಾ ಘಟಕ. ನಿನ್ನೆ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯ್ತು. ಸಿಸಿಟಿವಿಯ ದೃಶ್ಯಗಳನ್ನ ನಾವು ಏನ್ ನೋಡ್ತಾ ಇದೀವಿ ಸ್ಕ್ರೀನ್ ನ ಬಲಭಾಗದಲ್ಲಿ, ಆ ಮಕ್ಕಳು ಆಟ ಆಡೋದಕ್ಕೆ ಅಂತ ಹೊರಗೆ ಹೋದಂಥವ್ರು ಪತ್ತೆ ಇರಲಿಲ್ಲ. ಎಲ್ಲ ಕಡೆ ಹುಡುಕಾಟ ನಡೆಸ್ತಾರೆ. ಆದ್ರೆ ನಂತರ ಅವರು ಸಿಕ್ಕಿದ್ದು ಮರುದಿನ ಈ ಸಂಸ್ಕರಣಾ ಘಟಕದಲ್ಲಿ ಶವವಾಗಿ. ಇದು ಆಕ್ರೋಶಕ್ಕೆ ಕಾರಣ ಆಯ್ತು. 3 ಪುಟಾಣಿ ಮಕ್ಕಳನ್ನ ಬಲಿ ಪಡೆದಿರುವಂತಹ ಸಾವಿನ ಕೂಪಕ್ಕೆ ಯಾರು ಹೊಣೆ ಹಾಕಿದ್ರೆ? ಪಾಲಿಕೆ ನಿರ್ಮಿಸಿದ್ಯಾ ಈ ಮರಣ ಕೂಪವನ್ನ? ವಿಜಯಪುರ ಮಹಾನಗರ ಪಾಲಿಕೆಯ ಚರಂಡಿ ನೀರು ಸಂಸ್ಕರಣಾ ಘಟಕ ಈಗ ಸಾವಿನ ಕೂಪವಾಗಿ ಪರಿಣಮಿಸಿದೆ. ಇಲ್ಲಿ ಏನಂತಂದ್ರೆ ಮಕ್ಕಳು ಒಳಗಡೆ ಬಂದು ಸಾಯ್ತಾ ಇದ್ದಾರೆ. ಇಲ್ಲಿ ನನ್ನ ಹಿಂದ್ಗಡೆ ನೋಡ್ತಾ ಇರಬಹುದು, ಇದೇನಂತಂದ್ರೆ ವಿಜಯಪುರ ನಗರದ ಹೊರಭಾಗದಲ್ಲಿ ಇರ್ತಕ್ಕಂಥ ಚರಂಡಿ ನೀರು ಸಂಸ್ಕರಣಾ ಘಟಕ. ಇಲ್ಲಿ ಏನಂದ್ರೆ ನೀರು ಸಂಸ್ಕರಣೆ ಆಗುತ್ತೆ ಚರಂಡಿ ನೀರು. ಇಲ್ಲಿ ಏನಂದ್ರೆ ಸಾಕಷ್ಟು ಹೊಂಡಗಳಿದಾವೆ, ಹೊಂಡಗಳಲ್ಲಿ ಚರಂಡಿ ನೀರು ತುಂಬಿಕೊಂಡಿದೆ. ಇದು ಏನಂತಂದ್ರೆ ಈಗ ಮಕ್ಕಳ ಸಾವಿಗೆ ಕಾರಣ ಆಗ್ತಾ ಇರುವಂಥದ್ದು. ಈಗಾಗಲೇ 3 ಮಕ್ಕಳು ಇದೇ ಚರಂಡಿಯಲ್ಲಿ ಬಿದ್ದು ಸಾವನ್ನಪ್ಪಿದ್ದಾರೆ. ಮತ್ತೊಂದು ಕಡೆಗೆ ಇದು ಸಾವಿನ ಕೂಪವೇನು ಅನ್ನೋ ರೀತಿಯಲ್ಲಿ ವಿಜಯಪುರದ ಜನರಿಗೆ ಒಂದು ಭಯ ಹುಟ್ಟಿದೆ. ಯಾಕಂತ ಕೇಳಿದ್ರೆ ಇಲ್ಲಿ ಯಾವ ರೀತಿಯಾದಂಥ ಸೆಕ್ಯೂರಿಟಿ ಲ್ಯಾಬ್ಸ್ ಇದಾವೆ ನಾನು ತೋರಿಸ್ತೀನಿ. ನಾನು ಪ್ರತ್ಯಕ್ಷವಾಗಿ ಒಂದಿಷ್ಟು ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ಬಿಡ್ತೀನಿ. ಒಂದು ಕಡೆಗೆ ಈ ಗೇಟನ್ನು ನೋಡ್ತಾ ಇದ್ದೀವಿ. ಗೇಟ್ ಯಾವುದೇ ರೀತಿಯಿಂದ ಉಪಯೋಗವೇ ಇಲ್ಲದೆ ಇರತಕ್ಕಂಥ ಗೇಟ್ ಇದು. ಇಲ್ಲಿ ಯಾವುದೇ ಇದೊಂದು ಕೀಲಿ ಇಲ್ಲ, ಏನೂ ಇಲ್ಲ. ಕೀಲಿ ಇದ್ದರೂ ಸಹ ಇಲ್ಲಿ ನೋಡಿ, ಇಲ್ಲಿ ಎಡಭಾಗದಲ್ಲಿ ಇದೊಂದು ಕೀಲಿ ಇದೆ ಅನ್ನೋದಾದ್ರೂ ಇಲ್ಲಿ ನಾವು ನೋಡ್ಬೋದು. ಈ ರೀತಿಯಾಗಿ ಸಂಪೂರ್ಣವಾಗಿ ಓಪನ್ ಆಗಿದೆ. ಸಂಪೂರ್ಣವಾಗಿ ಇಡೀ ಏನಂದರೆ ಈ ಬೇಲಿ ಓಪನ್ ಇರುವಂಥದ್ದು. ಇಲ್ಲಿ ಯಾವ ಬೇಕಾದರೂ ಮಕ್ಕಳು ರೋಡಲ್ಲಿ ಹೋಗ್ತಾ ಇದ್ದರೆ ಆ ಮಕ್ಕಳು ಆಟವಾಡಿಕೊಂಡು ಒಳಗಡೆ ಬರ್ಬೋದು. ಈ ರೀತಿಯಾದಂಥ ಇದೆ. ಇದು ಇಂಥ ಕಿಂಡಿಗಳು, ಸಾಕಷ್ಟು ಕಿಂಡಿಗಳಿದ್ದಾವೆ, ಸಾಕಷ್ಟು ಈ ರೀತಿಯಾದ ಮಾರ್ಗಗಳಿದ್ದಾವೆ. ನಾಮಕಾವಸ್ಥೆ ಬೇಲಿ ಹಾಕ್ಕೊಂಡಿದ್ದಾರೆ. ಇನ್ನೊಂದು ಕಡೆಯೂ ಸಹ ಬೇಲಿಯೇ ಇಲ್ಲ. ಮಕ್ಕಳು ಸಲೀಸಾಗಿ ಏನಂತಂದರೆ ನಡ್ಕೊಂಡು ಈ ರೀತಿಯಾಗಿ ಏನಂದರೆ ಒಳಗಡೆ ಪ್ರವೇಶ ಆಗ್ಬೋದು. ಆ ಮಕ್ಕಳು ಆ ನೀರನ್ನು ನೋಡ್ಲಿಕ್ಕೆ ಹೋಗ್ತಾರೆ, ಅಲ್ಲಿ ಆಟ ಆಡ್ಲಿಕ್ಕೆ ಹೋಗ್ತಾರೆ. ಹೋದ ಸಂದರ್ಭದಲ್ಲಿ ಒಳಗಡೆ ಬಿದ್ದು ಈಗ ಸಾಯ್ತಾ ಇದ್ದಾರೆ. ಅಂದರೆ ಈ ರೀತಿಯಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾಮಕಾವಸ್ಥೆ ಇಲ್ಲೇನಿದ್ರೂ ಸಹ ನಾಮಕಾವಸ್ಥೆ. ಇದೊಂದು ಸಾವಿನ ಕೂಪವನ್ನಾಗಿ ಸ್ವತಃ ಏನಂದರೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಇದನ್ನು ನಿರ್ಮಿಸಿದ್ದಾರೆ. ಯಾಕಂತ ಕೇಳಿದ್ರೆ 3 ಮಕ್ಕಳು ಆಡಲಿಕ್ಕೆ ಬಂದಿದ್ದರು. ಈ ಗಚ್ಚರಕಟ್ಟಿ ಕಾಲನಿಯ 3 ಮಕ್ಕಳು ಇದೇ ರೀತಿಯಾಗಿ ಇದೇ ಮಾರ್ಗದಲ್ಲಿ ಇದೇನು ನೀವು ನೋಡ್ತಾ ಇದ್ದೀರಿ, ಇದೇನು ಬೇಲಿ ಇಲ್ಲ, ತಂತಿ ಇಲ್ಲ, ಯಾವುದೇ ಕಂಪೌಂಡ್ ಸಹ ಇಲ್ಲ. ಇಲ್ಲಿಂದ ಒಳಗಡೆ ಬರ್ತಾರೆ. ನನ್ನ ಬಗಲ ಭಾಗದಲ್ಲಿ ಕಾಣಿಸ್ತಾ ಇರತಕ್ಕಂಥ ಏನು ಸಂಸ್ಕರಣಾ ಘಟಕ ಇದೆ, ಅಲ್ಲೇನು ಹೊಂಡಗಳಿದ್ದಾವೆ, ಆ ಕಡೆಗೆ ಹೋಗ್ತಾರೆ. ಆಡಲಿಕ್ಕೆ ಹೋದಾಗ ಒಂದು ಮಗುವಿನ ಜಾರು ಒಳಗಡೆ ಬೀಳುತ್ತೆ. ಆ ಮಗುವನ್ನು ತೆಗಿಲಿಕ್ಕೆ 2 ಮಕ್ಕಳು ಹೋಗ್ತವೆ. ಅವು ಸಹ ಏನಂತಂದರೆ ಅಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.